ಎಲ್ಲರಿಗೂ ನಮಸ್ಕಾರಗಳು. ಇಂದು ಸೇಡಂನಲ್ಲಿ ನಡೆಯುತ್ತಿರುವಂಥ ಪ್ರಾಚ್ಯ ಪ್ರಜ್ಞೆ ಎಂಬ ಒಂದು ಕಾರ್ಯಕ್ರಮದಲ್ಲಿ ಸರ್ಕಾರಿ ಪ್ರೌಢಶಾಲೆಯ ಅಡಿಕೆ ವಿದ್ಯಾರ್ಥಿಗಳು 9 ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ನಮಗೆ ಬೇಗನೆ ಮಕ್ಕಳು ಬಂದ ಕಾರಣ ಸೇಡಂನಲ್ಲಿರುವಂಥ ಕೊತ್ತಲ ಬಸವೇಶ್ವರ ಮತ್ತು ಪಂಚಲಿಂಗೇಶ್ವರ ದೇವಾಲಯ, ಹನುಮಾನ್ ದೇವಾಲಯ ಮತ್ತು ಬಾಣತಿ ಕಂಬವನ್ನು ನೋಡಿಕೊಂಡು ಬರಲಾಯಿತು. ನಾನು ಈ ಪಂಚಲಿಂಗೇಶ್ವರ ದೇವಾಲಯದ ಬಗ್ಗೆ ನಮಗೆ ತುಂಬ ಒಂದು ಮಾಹಿತಿ ಸಿಕ್ತು. ಇಲ್ಲಿ 5 ಲಿಂಗಗಳು ಇದ್ದು ತುಂಬ ಒಂದು ಸುಂದರವಾದ ಕೆತ್ತನೆಯಿಂದ ಕೂಡಿರುವಂಥ ಇಂಥ ದೇವಾಲಯ ನಾವು ನೋಡಲು ನಮಗೆ ಇವತ್ತು ತುಂಬ ಸಂತೋಷ ಅನಿಸಿತ್ತು. ನಮ್ಮ ಮಕ್ಕಳು ಕೂಡ ತುಂಬ ಖುಷಿಯಾದವು. ಅದೇ ರೀತಿ ಬಾಣತಿ ಕಂಬ ತೋರಿಸಿದೆ. ಆ ಬಾಣತಿ ಕಂಬ ಕೂಡ ತುಂಬ ವಿಶೇಷತೆಯಿಂದ ಕೂಡಿರುವಂಥ ಒಂದು ಕಂಬ ಆಗಿದೆ. ಹಾಗೆ ಕೊತ್ತಲ ಬಸವೇಶ್ವರ ದೇವಸ್ಥಾನ ಕೂಡ ನಾವು ನೋಡಿಕೊಂಡು ಬಂದೆವು. ಆನಂತರ ಸ್ಪರ್ಧೆಯಲ್ಲಿ ಮಕ್ಕಳು ಭಾಗವಹಿಸಿದ್ದರು. ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಒಂದು ವಿಷಯವನ್ನು ಹೇಳಿದರು. ಈ ಒಂದು ಮಾಹಿತಿ ನಾನು ಯಾಕೆ ಹೇಳಲು ಇಷ್ಟಪಡುತ್ತಿದ್ದೇನೆ ಅಂತಂದರೆ, ಇವತ್ತಿನ ಒಂದು ಕಾರ್ಯಕ್ರಮ ತುಂಬ ಅದ್ಭುತವಾಗಿತ್ತು. ಅದೇ ರೀತಿ ನಮಗೆ ಪಂಚಲಿಂಗೇಶ್ವರ ದರ್ಶನ, ಕೊತ್ತಲ ಬಸವೇಶ್ವರ ದೇವಾಲಯ ದರ್ಶನ, ಇವು ನಮ್ಮ ಭಾಗದಲ್ಲಿರುವ ಸ್ಥಳಗಳು. ಇವುಗಳ ಬಗ್ಗೆ ತಿಳ್ಕೊಳ್ಬೇಕಾಗಿದ್ದು ಪ್ರತಿಯೊಬ್ಬರ ಜವಾಬ್ದಾರಿ ಕೂಡ, ಮತ್ತು ಅವುಗಳನ್ನು ಸಂರಕ್ಷಣೆ ಮಾಡುವುದು ನಮ್ಮೆಲ್ಲರ ಹೊಣೆ ಎಂಬ ವಿಷಯ ಕೂಡ ಇವತ್ತಿನ ಮಕ್ಕಳಿಗೆ ಇಲ್ಲಿ ಹೇಳಿಕೊಡುವಂಥ ವಿಷಯ ಆಗಿತ್ತು. ಅದಕ್ಕೆ ಮೊದಲು ನಮ್ಮ ಭಾಗದಲ್ಲಿರುವಂಥ ಎಲ್ಲ ದೇವಾಲಯಗಳನ್ನು ಮಕ್ಕಳು ನೋಡಿಕೊಂಡು ಬರಬೇಕು ಅಂತ ಈ ಮೂಲಕ ನಾನು ಹೇಳಲು ಇಷ್ಟಪಡುತ್ತೇನೆ. ಪ್ರಾಚ್ಯ ಪ್ರಜ್ಞೆ ಕಾರ್ಯಕ್ರಮ ಮಕ್ಕಳಲ್ಲಿ ಇತಿಹಾಸ ತಿಳಿಯಲು ಬಹಳ ಒಂದು ಅನುಕೂಲವಾದ ಕಾರ್ಯಕ್ರಮ ಅಂತ ನಾನು ಹೇಳಲು ಇಷ್ಟಪಡುತ್ತೇನೆ. ಈ ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.